ಬಂತ ಎಲ್ಲ ರಿಲೇಟೆಡ್ ಕರೆಕ್ಟಾ ಒಪ್ಕೊಳ್ತೀರಾ ಹೌದಾ ಲಾಸ್ಟ್ ಹೇಳಿ ವೆರಿ ಗುಡ್ ಬಂದಲ್ಲ ಅನ್ಕೊಂಬ ಇದು ಮೀನಿಂಗ್ ಏನು ಆಲ್ ಯಾಕೆ ಬಿಟ್ಟೋಗಿದೆ ಒಂದು ಕಾಲದಲ್ಲಿ ಬಿ ಎ ಅಂತಾನೆ ಇದ್ದಿದ್ದು ಅದರಲ್ಲಿ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಎಲ್ಲ ಇತ್ತು ಯಾವಾಗ ಇದು ಬೈಫಾರ್ಕೇಶನ್ ಹಾಕಿದ್ರೆ ಸೈನ್ಸ್ ಆರ್ಟ್ಸ್ ಅಂತ ಇತ್ತು ಆಮೇಲೆ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಅಂತ ಆಯ್ತು ಮತ್ತೆ ಕಾಮರ್ಸ್ ಅಂತ ತಗೊಳ್ಳೋರು ಮೇಜರ್ ಸಬ್ಜೆಕ್ಟ್ ಮೈನರ್ ಸಬ್ಜೆಕ್ಟ್ ಅಂತ ತಗೊಳ್ಳೋದು ಓಕೆ ಈ ಸಬ್ಜೆಕ್ಟ್ ಅಲ್ಲಿ ನಿಮ್ಮ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಜ್ಞಾನ ಇದ್ರಲ್ಲಿ ಕುತ್ಕೊಂಡಿರುತ್ತೆ ಅರ್ಥ ಆಯ್ತಾ ನೀವು ಒಂದಲ್ಲ ಎರಡಲ್ಲ ಪೂರ್ತಿ ಆಲ್ ರಿಲೇಟೆಡ್ ಟಾಪಿಕ್ ಅಂಡ್ ಸಬ್ಜೆಕ್ಟ್ಸ್ ಅದ್ರ ಬಗ್ಗೆ ನೀವು ಸ್ಟಡಿ ಮಾಡ್ತೀರ ಬಟ್ ಓದೋದು 4 ಸಬ್ಜೆಕ್ಟ್ ಆ 4 ಸಬ್ಜೆಕ್ಟ್ಸ್ ಅಲ್ಲಿ ನೀವು ಕಂಪ್ಲೀಟ್ ಬಂದ್ಬಿಡುತ್ತೆ ಆ 4 ಸಬ್ಜೆಕ್ಟ್ಸ್ ಅಲ್ಲಿ ಎಲ್ಲದೂ ಬಂದಿರುತ್ತೆ ಬೋರ್ಡ್ ಕಡೆ ಕವರ್ ಮಾಡಬೇಕು ಕಂಪ್ಲೀಟ್ ಬೋರ್ಡ್ ಕಡೆ ಆಯ್ತಾ ಈಗ ಎಲ್ಲರಿಗೂ ಉದ್ದೇಶ ಏನಿದೆ ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಪರ್ಸೆಂಟೇಜ್ ತಗೋಬೇಕಂತ ಇದೆ ಇಲ್ಲದೆ ಇರೋ ಕೇಳ್ತೀವಿ ನೋಡೋಣ ಇಲ್ಲಪ್ಪ ನಾನು ಫೇಲ್ ಆಗಬೇಕು ಅಂತ ಇರ್ತಕ್ಕಂಥವ್ರು ಕೇಳ್ತೀವಿ ನೋಡೋಣ ಇದ್ದೀರಾ ಪಾಸ್ ಆಗ್ಬೇಕಂತ ಇರೋರು ಕೇಳ್ತೀವಿ ನೋಡೋಣ ಪಾಸ್ ಆಗ್ಬೇಕಂತ ಇರೋರು ಓಕೆ ಎಲ್ಲರಿಗೂ ಆಸೆ ಇದೆ ಮುಂದೆ ಬರಬೇಕು ಅಂತ ಹಿಂದೆ ಉಳಿಬೇಕಂತ ಯಾರಿಗೂ ಇಲ್ಲ ಆದರೆ ಅದ್ರಲ್ಲಿ ಬರ್ತಕ್ಕಂಥ ನ್ಯೂನತೆಗಳಿದೆ ಅಲ್ಲ ಆ ನ್ಯೂನತೆಗಳು ನಿಮಗೆ ಮುಂದೆ ಹೋಗ್ಲಿಕ್ಕೆ ಬಿಡಲ್ಲ ಓಕೆ ಒಂದು ಲಾಂಗ್ ಫಾರ್ಮ್ ಗೊತ್ತಾಯ್ತಲ್ಲ ಇದೇ ನಂಬರ್ ಯಾರಿಗೂ ಹೇಳ್ಬೇಡಿ ಅದೇ ನಿಮ್ಗೆ ಸರಿ ಕೇಳ್ರಿ ARTF ಲಾಂಗ್ ಫಾರ್ಮ್ ಏನು ಅಂತ ಅರ್ಥದ ಈ ವಿಡಿಯೋ ನಿಮಗೆ ಆಮೇಲೆ ಕಳಿಸ್ತೀನಿ ಯಾರು ಒಬ್ಬರು ಕಳಿಸ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ನಾನು ವಿಡಿಯೋಸ್ ಅದೇ ಮುಂಚೆ ಮಾಡೋದು ಓಕೆ ಇದಕ್ಕೇನು ಮಾಡ್ಬೇಕು ನಾವು ಏನಿದು ಅಂದ್ರೇನು ಕಲಿಬೇಕು ತಾನೆ ಇದರಲ್ಲಿ ನಮಗೆ ಕಣ್ಣಿಗೆ ಕಾಣಿಸ್ತಕ್ಕಂಥ ಕಣ್ಣಿಗೆ ಕಾಣಿಸದೇ ಇರ್ತಕ್ಕಂಥ 2 ಪ್ಲಸ್ ಇದಾವೆ ಏನಾಯ್ತು ಇದೇನಾಯ್ತು ಈಗೇನಾಯ್ತು ಎಲ್ ಸಪ್ರೇಟ್ ಆಯ್ತು ಇದೇನಾಯ್ತು ಅರ್ಧ ಅಂದ್ರೇನು ಹೌದಾ ಲರ್ನಿಂಗ್ ಆದ್ಮೇಲೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಲರ್ನಿಂಗ್ ಆದ್ಮೇಲೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತಾ ಈಗ ಮಾಡ್ತಾ ಇರ್ತೀಯ ನೀವು ಅಡ್ಮಿಷನ್ ಆಗಿದ್ದೀರಾ ಲರ್ನ್ ಮಾಡ್ತಾ ಇದ್ದೀರಾ ಎಲ್ಲ ಕಲ್ತ್ಕೊಂಡ್ಮೇಲೆ ನಿಮ್ಮ ನಾಲೆಡ್ಜ್ ಬಂದಿರುತ್ತೆ ಆ ನಾಲೆಡ್ಜ್ ಪ್ರಕಾರ ನೀವು ಯಾವ್ದ್ರಲ್ಲಿ ಹೋಗ್ಬೇಕನ್ನೋದು ಅವಾಗ ಡಿಸಿಷನ್ ತಗೊಳ್ತೀರಾ ನೀವು ಕಲ್ತಿರ್ತಕ್ಕಂಥ ನಾಲೆಡ್ಜು ಆ ಡಿಸಿಷನ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಅನುಕೂಲ ಮಾಡಿಕೊಡೋದು ಅರ್ಥ ಆಯ್ತಲ್ಲ ಅದು ಹೆಂಗಾಗುತ್ತೆ ಇದೆಲ್ಲ ಎಲ್ಲ ಇತ್ತು ಓಕೆ ಇನ್ನೊಂದು ಪ್ಲಸ್ ಇದೆ ಏನಾಯ್ತು ಇದು ಈ ಕಡೆ ಹೋಯ್ತು ಇದು ಈ ಕಡೆ ಹೋಯ್ತು ಏನಾಯ್ತು ಇದು ಇಯರ್ ಅಂದ್ರೆ ಏನು ಕಿವಿ ಕಿವಿ ಏನ್ ನಮ್ದು ಆಂಟೆನ ತಾನೆ ನಮ್ಮ ಆಂಟೆನ ತಾನೆ ನಮ್ಮ ಆಂಟೆನ ಹೆಂಗಿರ್ಬೇಕು ಈ ಕ್ಯೂ ಎ ಕ್ಯೂ ಈ ಕ್ಯೂ ಎ ಕ್ಯೂ ಆರ್ ಕ್ಯೂ ಓಕೆ ಇದನ್ನ ನಾನು ಬಿಡಿಸ್ತೇನೆ ಫಸ್ಟ್ ಇವು ಹೆಂಗಿರ್ಬೇಕು ಎಫಿಷಿಯಂಟ್ ಆಗಿರ್ಬೇಕು ರೈಟ್ ಎಫಿಷಿಯಂಟ್ ಆಗಿರ್ಬೇಕು ನೆಕ್ಸ್ಟ್ ಇದು ಎನ್ಹಾನ್ಸ್ ಮಾಡ್ತಾ ಇರ್ಬೇಕು ಪ್ರತಿ ಸೆಕೆಂಡಿಗೆ ಅದು ಎನ್ಹಾನ್ಸ್ ಮಾಡ್ತಾರೆ ಆಮೇಲೆ ಎಕ್ಸಿಕ್ಯೂಟ್ ಮಾಡ್ತಾ ಇರ್ಬೇಕು ನೀವೇನ ಸರ್ ಏನೋ ಹೇಳ್ತಾ ಇರ್ತಾರೆ
ನೀವು ಲಕ್ಷ್ಯ ಕೊಟ್ಟು ಕೇಳ್ತಿರ್ತೀರಾ, ಯಾರ ಪಕ್ಕದಲ್ಲಿ ಇರೋದೇನೋ ಹೇಳ್ತಾರೆ, ನಾವು ಸರ್ ಏನೋ ಹೇಳ್ತಾರೆ, ಅವ್ರು ಹೇಳಿದ್ದು ತಲೆ ಮೇಲೆ ನೋವು ಕೊಡುತ್ತೆ. ಆ ವಿಷಯ ಹೋಗ್ಬಿಟ್ಟಿರ್ತಲ್ಲ, ಅವ್ರ ಕನೆಕ್ಷನ್ ಸಿಗಲ್ಲ. ನೆಕ್ಸ್ಟ್ ಏನು ಹೇಳ್ತಾರೆ ಅಂತ ನಮ್ಮ ಕಿವಿನಾಗಿರ್ಬೇಕು. ಫಸ್ಟು ಎಫಿಷಿಯೆಂಟ್ ಇರಬೇಕು, ಎನ್ಹಾನ್ಸ್ ಆಗಬೇಕು, ಎಕ್ಸಿಕ್ಯೂಟ್ ಮಾಡ್ತಾ ಇರಬೇಕು. ಇದು ಆಗ್ಲಿಕ್ಕೆ ನೀವೇನು ಮಾಡ್ಬೇಕು? ಅಲರ್ಟ್ ಆಗಿರ್ಬೇಕು. ನೆಕ್ಸ್ಟ್ ಆಕ್ಟಿವ್ ಆಗಿರ್ಬೇಕು, ಅಟೆಂಡ್ ಮಾಡ್ತಾ ಇರ್ಬೇಕು. ಪ್ರತಿ ಒಂದು ವರ್ಡನ್ನ ಪೂರ್ತಿ ಕಾನ್ಸಂಟ್ರೇಷನ್ ಕೊಟ್ಟು ಅಟೆಂಡ್ ಮಾಡ್ತಾ ಇರ್ಬೇಕು. ನೆಕ್ಸ್ಟ್ ಅಲರ್ಟ್, ಅಟೆಂಡ್, ಅಕ್ವೈರ್. ಅಕ್ವೈರ್ ಅಂದ್ರೆ ಓಕೆ, ಇದು ಇವೆರಡು ಆದರೆ ಮೂರನೇ ಆಗಿ ಬರುತ್ತೆ. ರಿಸೆಂಬಲ್ ಅಂದ್ರೆ ಕನೆಕ್ಷನ್ ಬಿಟ್ವೀನ್ ಟ್ರಾನ್ಸ್ಮಿಟರ್ ಅಂಡ್ ರಿಸೀವರ್. ನಮ್ಮ ಕಿವಿ ಏನಿದೆ ಇದು ನೆಗೋಷಿಯೇಟ್ ಮಾಡುತ್ತೆ, ಇದು ಟ್ರಾನ್ಸ್ಮಿಟ್ ಮಾಡುತ್ತೆ. ಇದು ಮಾಡ್ಬಿಟ್ಟು ನಮಗೆ ಏನು ಮಾಡ್ತದೆ, ಈ ಕಡೆ ಕೊಡುತ್ತೆ. ಕೊಟ್ಟಾಗ ಏನಾಗ್ತದೆ, ಇವೆರಡು ರೆಡಿ ಆದರೆ ರಿಸೆಂಬಲ್ ಆಗುತ್ತೆ. ನೀವು ಒಂದ್ಸರಿ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿದ್ದು ಅದು ಯಾವಾಗಲೂ ಮೆಮೊರಿ ಆಗ್ಬೇಕಂದ್ರೆ ಆ ಫುಲ್ ನಿಮ್ಮ ಈ ಮೂರು ಕೂಡ ಈ ಕಡೆ ಬರಬೇಕು. ರಿಸೆಂಬಲ್ ಆಯ್ತು. ನೆಕ್ಸ್ಟ್ ಏನಾಗುತ್ತೆ, ರಿಸಲ್ಟ್. ನೀವು ಎಕ್ಸಾಮ್ ಬರ್ದಿರ್ತೀರಾ, ರಿಸಲ್ಟ್ ಇನ್ನೂ ಬಂದಿರಲ್ಲ. ಅದು ರಿಸಲ್ಟ್ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಬರೋದು, ಅದು ರಿಯಾಲಿಟಿ.